ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪಿ ಡಿ ಒ ಎಕ್ಸಾಮ್ ಪ್ರಿಪ್ರೇಷನ್ಗೆ ನಾವು ಮಾಡ್ತಿರೋ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು. ಇವತ್ತಿನ ಟಾಪಿಕ್ ಅಧ್ಯಾಯ 1A ಮತ್ತು ಅಧ್ಯಾಯ 2A. ಅಧ್ಯಾಯ 1A, ಪ್ರಕರಣ 2A, ಪಂಚಾಯಿತಿ ನೀತಿ ನಿರ್ದೇಶಕ ತತ್ವಗಳು. ಅದರಲ್ಲಿ ಬರುವ ಇಂಪಾರ್ಟೆಂಟ್ ಪಾಯಿಂಟ್ಸ್: ಗ್ರಾಮೀಣ ಮೂಲ ಸೌಲಭ್ಯಗಳು, ಶುದ್ಧ ಕುಡಿಯುವ ನೀರು, ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳು, ಸ್ಥಳೀಯ ಸಮುದಾಯದ ಕಲೆ ಸಂಸ್ಕೃತಿ ಪರಂಪರೆ ಕಾಪಾಡುವುದು ಮತ್ತು ಗ್ರಾಮೀಣ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವುದು. ದೇಶೀಯ ಆಹಾರ, ಬೀಜಗಳು, ತಳಿಗಳು, ಔಷಧೀಯ ಗುಣವುಳ್ಳ ವೈವಿಧ್ಯಮಯ ಗಿಡಮೂಲಿಕೆಗಳನ್ನು ಸಂರಕ್ಷಿಸುವುದು. ಗ್ರಾಮೀಣ ಜನರ ಕರಕುಶಲ ಜ್ಞಾನವನ್ನು ಹೆಚ್ಚಿಸಿ ಮಾನವ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವುದು. ಗ್ರಾಮಗಳಲ್ಲಿ ಸಹಕಾರಿ ಸಂಘಗಳ ರಚನೆ. ಗ್ರಾಮಗಳಲ್ಲಿ ಕೃಷಿ, ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದು. ಹಾಗೂ ಅಧ್ಯಾಯ 1A, ಅದರಲ್ಲಿ ಬರುವ ಪ್ರಮುಖ ಪ್ರಶ್ನೋತ್ತರಗಳು: ಕರ್ನಾಟಕ ಪಂಚಾಯತ್ ರಾಜ್ 2ನೇ ತಿದ್ದುಪಡಿ ಅಧಿನಿಯಮ 2015ರಂತೆ ಈ ಕೆಳಗಿನ ಯಾವ ಅಧ್ಯಾಯವನ್ನು ಸೇರ್ಪಡೆ ಮಾಡಲಾಗಿದೆ? ಆಪ್ಷನ್ಸ್: ಅಧ್ಯಾಯ 3B, ಅಧ್ಯಾಯ 2A, ಅಧ್ಯಾಯ 1A, ಅಧ್ಯಾಯ 5A. ಉತ್ತರ: ಅಧ್ಯಾಯ 1A. ಮುಂದಿನ ಪ್ರಶ್ನೆ: ಅಧ್ಯಾಯ 1A ಈ ಕೆಳಗಿನ ಯಾವ ವಿಷಯದ ಬಗ್ಗೆ ಹೇಳಲಾಗಿದೆ? ಆಪ್ಷನ್ಸ್: ರಾಜ್ಯ ನಿರ್ದೇಶಕ ತತ್ವಗಳು, ಪಂಚಾಯತ್ ಕ್ಷೇಮಾಭಿವೃದ್ಧಿಯ ಕಾರ್ಯಕ್ರಮಗಳು, ಪಂಚಾಯಿತಿಯ ಹಂತಗಳು, ಪಂಚಾಯಿತಿಯ ನೀತಿ ನಿರ್ದೇಶಕ ತತ್ವಗಳು. ಉತ್ತರ: ಪಂಚಾಯಿತಿಯ ನೀತಿ ನಿರ್ದೇಶಕ ತತ್ವಗಳು. ಮುಂದಿನ ಪ್ರಶ್ನೆ: ಪಂಚಾಯಿತಿ ನೀತಿ ನಿರ್ದೇಶಕ ತತ್ವಗಳು ಪ್ರಮುಖವಾಗಿ ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿದೆ? ಆಪ್ಷನ್ಸ್: ಪಂಚಾಯಿತಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಶ್ರಮಿಸುವುದು, ಪಂಚಾಯತ್ ಪ್ರದೇಶದಲ್ಲಿನ ಜನರ ಸಂರಕ್ಷತೆ ಕಾಪಾಡುವುದು, ಪಂಚಾಯಿತಿ ಪ್ರದೇಶದಲ್ಲಿನ ಜನರಿಗೆ 3 ಹಂತದ ಪಂಚಾಯಿತಿ ಬಗ್ಗೆ ಜಾಗೃತಿ ಮೂಡಿಸುವುದು, ಪಂಚಾಯಿತಿ ಚುನಾವಣೆ ಬಗ್ಗೆ ಜಾಗೃತಿ. ಇವುಗಳಲ್ಲಿ ಯಾವುವು ಸರಿಯಾದವು? ಆಪ್ಷನ್ಸ್: ಎ ಮಾತ್ರ ಸರಿ, ಎ ಮತ್ತು ಬಿ ಸರಿ, ಬಿ ಮತ್ತು ಸಿ, ಎ, ಬಿ, ಸಿ ಮತ್ತು ಡಿ. ಉತ್ತರ: ಎ ಮತ್ತು ಬಿ ಸರಿ. ಪಂಚಾಯಿತಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಶ್ರಮಿಸುವುದು, ಪಂಚಾಯತ್ ಪ್ರದೇಶದಲ್ಲಿನ ಜನರ ಸಂರಕ್ಷಣೆ ಕಾಪಾಡುವುದು. ಮುಂದಿನ ಪ್ರಶ್ನೆ: ಪಂಚಾಯಿತಿಯ ನೀತಿ ನಿರ್ದೇಶಕ ತತ್ವಗಳನ್ನು ಅಧ್ಯಾಯ 1A ನಲ್ಲಿ ಯಾವ ಪ್ರಕರಣದಡಿ ವಿಸ್ತರಿಸಲಾಗಿದೆ? ಆಪ್ಷನ್ಸ್: ಪ್ರಕರಣ 3, ಪ್ರಕರಣ 1A, ಪ್ರಕರಣ 2, ಪ್ರಕರಣ 2A. ಉತ್ತರ: ಪ್ರಕರಣ 2A. ನೆಕ್ಸ್ಟ್, ಅಧ್ಯಾಯ 2A, ಅದರಲ್ಲಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ. ಒಟ್ಟು ಪ್ರಕರಣ 3ರಿಂದ 3H ವರೆಗೂ. ಪ್ರಕರಣ 3ರಲ್ಲಿ ಗ್ರಾಮ ಸ್ವರಾಜ್ಯದ ಘಟಕಗಳು. ಪ್ರಕರಣ 3A ರಲ್ಲಿ ಜನವಸತಿ ಸಭಾದ ಪ್ರಕಾರ್ಯಗಳು ಮತ್ತು ಅಧಿಕಾರಗಳು. ಪ್ರಕರಣ 3B ರಲ್ಲಿ ಜನವಸತಿ ಸಭಾ ಸಭೆಗಳು. ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳು: ಮೊದಲ ಪ್ರಶ್ನೆ: ಗ್ರಾಮ ಸ್ವರಾಜ್ಯದ ಘಟಕಗಳನ್ನು ತಿಳಿಸುವ ಪ್ರಕರಣ. ಆಪ್ಷನ್ಸ್: ಪ್ರಕರಣ 3, ಪ್ರಕರಣ 5, ಪ್ರಕರಣ 6, ಪ್ರಕರಣ 7. ಉತ್ತರ: ಪ್ರಕರಣ 3. ಮುಂದಿನ ಪ್ರಶ್ನೆ: ಯಾರು ಜನವಸತಿ ಪ್ರದೇಶಗಳನ್ನು ಮತ್ತು ಅದರ ಸಂಖ್ಯೆಯಷ್ಟು ಜನವಸತಿ ಸಭಾಗಳನ್ನು ನಿರ್ದಿಷ್ಟಪಡಿಸಿ ಅಧಿಸೂಚಿಸುತ್ತಾರೆ? ಆಪ್ಷನ್ಸ್: ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕಾರ್ಯದರ್ಶಿ, ಅಧ್ಯಕ್ಷರು. ಉತ್ತರ: ಜಿಲ್ಲಾಧಿಕಾರಿಗಳು. ಮುಂದಿನ ಪ್ರಶ್ನೆ: ಜನವಸತಿ ಸಭಾದ ಪ್ರಕಾರ್ಯಗಳು ಮತ್ತು ಅಧಿಕಾರಗಳು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 3, ಪ್ರಕರಣ 4, ಪ್ರಕರಣ 4A, ಪ್ರಕರಣ 3A. ಉತ್ತರ: ಪ್ರಕರಣ 3A. ಮುಂದಿನ ಪ್ರಶ್ನೆ: ಗ್ರಾಮ ಸ್ವರಾಜ್ ಘಟಕಗಳು ಗ್ರಾಮ ಪಂಚಾಯಿತಿಯ ಈ ಘಟಕಗಳನ್ನು ಒಳಗೊಂಡಿದೆ. ಆಪ್ಷನ್ಸ್: ಜನವಸತಿ ಸಭೆ, ವಾರ್ಡ್ ಸಭೆ, ಗ್ರಾಮ ಸಭೆ, ಗ್ರಾಮ ಪಂಚಾಯಿತಿ ಸಭೆ. ಜನವಸತಿ ಸಭೆ, ವಾರ್ಡ್ ಸಭೆ, ಗ್ರಾಮ ಸಭೆ, ನ್ಯಾಯ ಪಂಚಾಯಿತಿ ಸಭೆ.
ಜನವಸತಿ ಸಭೆ, ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ. ಗ್ರಾಮ ಪಂಚಾಯಿತಿ ಸಭೆ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಉತ್ತರ ಜನವಸತಿ ಸಭೆ, ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ. ಮುಂದಿನ ಪ್ರಶ್ನೆ, ಗ್ರಾಮ ಸ್ವರಾಜ್ ಘಟಕಗಳನ್ನು ಸೇರ್ಪಡೆ ಮಾಡಿದ ತಿದ್ದುಪಡಿ. ಆಪ್ಷನ್ಸ್: ಮೂಲ ಅಧಿನಿಯಮ 1993, ಪಂಚಾಯತ್ ರಾಜ್ ತಿದ್ದುಪಡಿ 2003, ಪಂಚಾಯತ್ ರಾಜ್ 2ನೇ ತಿದ್ದುಪಡಿ 2015, ಪಂಚಾಯತ್ ರಾಜ್ 1ನೇ ತಿದ್ದುಪಡಿ 2015. ಉತ್ತರ ಪಂಚಾಯತ್ ರಾಜ್ 2ನೇ ತಿದ್ದುಪಡಿ 2015. ಮುಂದಿನ ಪ್ರಶ್ನೆ, ಗ್ರಾಮ ಸ್ವರಾಜ್ ಘಟಕದ ಅತ್ಯಂತ ಕೆಳ ಹಂತದ ಘಟಕ ಯಾವುದು? ಆಪ್ಷನ್ಸ್: ವಾರ್ಡ್ ಸಭಾ, ಗ್ರಾಮ ಸಭಾ, ಜನವಸತಿ ಸಭಾ, ಗ್ರಾಮ ಪಂಚಾಯಿತಿ ಸಭಾ. ಉತ್ತರ ಜನವಸತಿ ಸಭಾ. ಮುಂದಿನ ಪ್ರಶ್ನೆ, ಗ್ರಾಮ ಸ್ವರಾಜ್ ಘಟಕದ ಸೇರ್ಪಡೆಗೆ ಮುಂಚಿತವಾಗಿ ಇದ್ದ ಹಂತಗಳೆಷ್ಟು? ಆಪ್ಷನ್ಸ್: ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ, ವಾರ್ಡ್ ಸಭೆ ಮತ್ತು ಜನವಸತಿ ಸಭೆ, ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯಿತಿ ಸಭೆ, ಜನವಸತಿ ಸಭೆ ಮತ್ತು ಗ್ರಾಮ ಸಭೆ. ಉತ್ತರ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ. ಮುಂದಿನ ಪ್ರಶ್ನೆ, ಗ್ರಾಮ ಸ್ವರಾಜ್ನ 3 ಘಟಕಗಳನ್ನು ಸೇರ್ಪಡೆ ಮಾಡಿದ್ದು ಈ ಕೆಳಗಿನ ಯಾವ ಸಮಿತಿ ಶಿಫಾರಸ್ಸಿನಂತೆ ಅಧಿನಿಯಮಕ್ಕೆ ಸೇರ್ಪಡೆ ಮಾಡಲಾಯಿತು? ಆಪ್ಷನ್ಸ್: ರಮೇಶ್ ಕುಮಾರ್ ಸಮಿತಿ, ನಂಜಯ್ಯ ಮಠ ಸಮಿತಿ, MY ಗೋರ್ಪಡೆ ಸಮಿತಿ, ಹನುಮಂತರಾವ್ ಸಮಿತಿ. ಉತ್ತರ ರಮೇಶ್ ಕುಮಾರ್ ಸಮಿತಿ. ಮುಂದಿನ ಪ್ರಶ್ನೆ, ಜನವಸತಿ ಸಭಾ ಪ್ರಕರಣ 3B. ಇದಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳು. ಜನವಸತಿ ಸಭಾದ ಪ್ರಕಾರ್ಯಗಳು ಮತ್ತು ಅಧಿಕಾರಗಳು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 3, ಪ್ರಕರಣ 3A, ಪ್ರಕರಣ 4, ಪ್ರಕರಣ 4A. ಉತ್ತರ ಪ್ರಕರಣ 3A. ಮುಂದಿನ ಪ್ರಶ್ನೆ, ಜನವಸತಿ ಪ್ರದೇಶದ ಜನಸಂಖ್ಯೆ ಎಷ್ಟು? ಆಪ್ಷನ್ಸ್: 100ರಿಂದ 350 ಜನಸಂಖ್ಯೆ, 200ರಿಂದ 300 ಜನಸಂಖ್ಯೆ, 300ರಿಂದ 400 ಜನಸಂಖ್ಯೆ, 400ರಿಂದ 500 ಜನಸಂಖ್ಯೆ. ಉತ್ತರ 100ರಿಂದ 350 ಜನಸಂಖ್ಯೆ. ಮುಂದಿನ ಪ್ರಶ್ನೆ, ಜನವಸತಿ ಸಭಾವನ್ನು ಈ ಕೆಳಗಿನ ಯಾವ ತಿದ್ದುಪಡಿಯಲ್ಲಿ ಅಧಿನಿಯಮಕ್ಕೆ ಸೇರಿಸಲಾಗಿದೆ? ಆಪ್ಷನ್ಸ್: 1993ರ ಮೂಲ ಅಧಿನಿಯಮದಲ್ಲಿ ಸೇರ್ಪಡೆ, 2000ರಲ್ಲಿನ ತಿದ್ದುಪಡಿಯಲ್ಲಿ ಸೇರ್ಪಡೆ, 2015ರ ಮೊದಲ ತಿದ್ದುಪಡಿಯಲ್ಲಿ ಸೇರ್ಪಡೆ, 2015ರ 2ನೇ ತಿದ್ದುಪಡಿಯಲ್ಲಿ ಸೇರ್ಪಡೆ. ಉತ್ತರ 2015ರ 2ನೇ ತಿದ್ದುಪಡಿಯಲ್ಲಿ ಸೇರ್ಪಡೆ. ಮುಂದಿನ ಪ್ರಶ್ನೆ, ಜನವಸತಿ ಪ್ರದೇಶವನ್ನು ಈ ಕೆಳಗಿನ ಯಾರು ನಿರ್ದಿಷ್ಟಪಡಿಸಿ ಅಧಿಸೂಚಿಸುತ್ತಾರೆ? ಆಪ್ಷನ್ಸ್: ಜಿಲ್ಲೆಯ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ರಾಜ್ಯ ಚುನಾವಣಾ ಆಯೋಗ, ರಾಜ್ಯ ಸರ್ಕಾರ. ಉತ್ತರ ಜಿಲ್ಲೆಯ ಜಿಲ್ಲಾಧಿಕಾರಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಜನವಸತಿ ಸಭಾದ ಪ್ರಕಾರ್ಯ ಮತ್ತು ಅಧಿಕಾರವಲ್ಲ? ಆಪ್ಷನ್ಸ್: ಆ ಪ್ರದೇಶದ ಸ್ಥಳಗಳಲ್ಲಿ ಆಟಗಳಿಗೆ ಮತ್ತು ಕ್ರೀಡೆ, ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ಉತ್ತೇಜನ ನೀಡುವುದು, ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಕಾಪಾಡುವುದು, ವಯಸ್ಕರರ ಶಿಕ್ಷಣಕ್ಕೆ ಉತ್ತೇಜಿಸುವುದು, ಆ ಪ್ರದೇಶದಲ್ಲಿನ ಹೆದ್ದಾರಿಗಳ ನಿರ್ವಹಣೆ ಮಾಡುವುದು. ಉತ್ತರ ಆ ಪ್ರದೇಶದಲ್ಲಿನ ಹೆದ್ದಾರಿಗಳ ನಿರ್ವಹಣೆ ಮಾಡುವುದು. ಮುಂದಿನ ಪ್ರಶ್ನೆ, ಪ್ರಕರಣ 3B ಈ ಕೆಳಗಿನ ಯಾವ ವಿಷಯದ ಬಗ್ಗೆ ತಿಳಿಸುತ್ತದೆ? ಆಪ್ಷನ್ಸ್: ಜನವಸತಿ ಸಭಾದ ಪ್ರಕಾರ್ಯಗಳು, ವಾರ್ಡ್ ಸಭೆಗಳು, ಗ್ರಾಮ ಸಭೆಗಳು, ಜನವಸತಿ ಸಭಾದ ಸಭೆಗಳು. ಉತ್ತರ ಜನವಸತಿ ಸಭಾದ ಸಭೆಗಳು. ಮುಂದಿನ ಪ್ರಶ್ನೆ, ಜನವಸತಿ ಸಭಾದ ಸಭಾ ಕಲಾಪಗಳು ಡ್ಯಾಶ್ನ ಚುನಾಯಿತ ಸದಸ್ಯರು ನಿರ್ಧರಿಸಬಹುದಾದ ಸ್ಥಳದಲ್ಲಿ ತನ್ನ ಕಲಾಪವನ್ನು ನಡೆಸುತ್ತದೆ. ಆಪ್ಷನ್ಸ್: ವಾರ್ಡ್ನ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಚುನಾಯಿತ ಅಧ್ಯಕ್ಷರು, PDO, ಗ್ರಾಮ ಪಂಚಾಯಿತಿ ಸದಸ್ಯರು. ಉತ್ತರ ವಾರ್ಡ್ನ ಚುನಾಯಿತ ಸದಸ್ಯರು.
ಮುಂದಿನ ಪ್ರಶ್ನೆ, ಜನವಸತಿ ಸಭಾದ ಸಭೆಯ ಕೊನೆಯ ಪಕ್ಷ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರತಕ್ಕದ್ದು? ಆಪ್ಷನ್ಸ್ 3 ತಿಂಗಳು, 4 ತಿಂಗಳು, 6 ತಿಂಗಳು, 7 ತಿಂಗಳು. ಉತ್ತರ 6 ತಿಂಗಳು. ಮುಂದಿನ ಪ್ರಶ್ನೆ, ಜನವಸತಿ ಸಭೆಯು ಗ್ರಾಮದ ಸಭೆಯು ಸಭೆ ಸೇರುವ ಕನಿಷ್ಠ ಎಷ್ಟಕ್ಕಿಂತ ಮೊದಲು ಸಭೆ ಸೇರತಕ್ಕದ್ದು? ಆಪ್ಷನ್ಸ್ 1 ತಿಂಗಳು, 15 ದಿನಗಳು, 45 ದಿನಗಳು, 2 ತಿಂಗಳು. ಉತ್ತರ 1 ತಿಂಗಳು. ಮುಂದಿನ ಪ್ರಶ್ನೆ, ಜನವಸತಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುವರು? ಆಯಾ ಜನವಸತಿ ಪ್ರದೇಶವನ್ನು ಪ್ರತಿನಿಧಿಸುವವರು ಯಾರು? ಆಪ್ಷನ್ಸ್ ವಿಧಾನಸಭಾ ಸದಸ್ಯರು, ವಾರ್ಡಿನ ಚುನಾಯಿತ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯ. ಉತ್ತರ ವಾರ್ಡ್ನ ಚುನಾಯಿತ ಸದಸ್ಯ. ಮುಂದಿನ ಪ್ರಶ್ನೆ, ವಾರ್ಡ್ನ ಚುನಾಯಿತ ಸದಸ್ಯನ ಅನುಪಸ್ಥಿತಿಯಲ್ಲಿ ಈ ಜನವಸತಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸತಕ್ಕದ್ದು. ಸರದಿ ಜನವಸತಿ ಸಭಾದಿಂದ ಚುನಾಯಿತರಾದ ಗ್ರಾಮ ಪಂಚಾಯಿತಿಯ ಯಾವೊಬ್ಬ ಇತರ ಮತದಾನನು ಅಧ್ಯಕ್ಷತೆ ವಹಿಸತಕ್ಕದ್ದು. PDO ವಹಿಸತಕ್ಕದ್ದು ಯಾವುದೂ ಅಲ್ಲ. ಉತ್ತರ ಸರದಿ ಜನವಸತಿ ಸಭಾದಿಂದ ಚುನಾಯಿತನಾದ ಗ್ರಾಮ ಪಂಚಾಯಿತಿಯ ಯಾವೊಬ್ಬ ಇತರೆ ಮತದಾನನು ಅಧ್ಯಕ್ಷತೆ ವಹಿಸತಕ್ಕದ್ದು. ಮುಂದಿನ ಪ್ರಶ್ನೆ, ವಾರ್ಡನ್ನು ಪ್ರತಿನಿಧಿಸುವ ಚುನಾಯಿತ ಸದಸ್ಯರ ಸಂಖ್ಯೆಯು 1ಕ್ಕಿಂತ ಹೆಚ್ಚಾಗಿರುವ ಸಂದರ್ಭದಲ್ಲಿ ಈ ಕೆಳಗಿನ ಯಾರು ಅಧ್ಯಕ್ಷತೆ ವಹಿಸುತ್ತಾರೆ? ಆಪ್ಷನ್ಸ್ ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಪೈಕಿಯಲ್ಲೇ ಚುನಾಯಿತರಾದ ಸದಸ್ಯನೊಬ್ಬನು ಸಭೆಯನ್ನು ಕರೆದು ಅಧ್ಯಕ್ಷತೆ ವಹಿಸತಕ್ಕದ್ದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಭೆಯನ್ನು ಕರೆದು ಅಧ್ಯಕ್ಷತೆ ವಹಿಸತಕ್ಕದ್ದು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸಭೆಯನ್ನು ಕರೆದು ಅಧ್ಯಕ್ಷತೆ ವಹಿಸತಕ್ಕದ್ದು. PDO ಅಥವಾ ಕಾರ್ಯದರ್ಶಿ ವಹಿಸತಕ್ಕದ್ದು. ಉತ್ತರ ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಪೈಕಿಯಲ್ಲೇ ಚುನಾಯಿತರಾದ ಸದಸ್ಯನೊಬ್ಬನು ಸಭೆಯನ್ನು ಕರೆದು ಅಧ್ಯಕ್ಷತೆ ವಹಿಸತಕ್ಕದ್ದು. ಮುಂದಿನ ಪ್ರಶ್ನೆ, ವಾರ್ಡ್ಗೆ ಚುನಾಯಿತರಾದ ಜನವಸತಿ ಪ್ರದೇಶದಲ್ಲಿರುವ ಸದಸ್ಯನು ಜನವಸತಿ ಪ್ರದೇಶದ ಸಭಾದ ಸಭೆಯನ್ನು ಕರೆಯಲು ಮತ್ತು ಅಧ್ಯಕ್ಷತೆ ವಹಿಸಲು ತಪ್ಪಿದರೆ ಅದನ್ನು ಯಾರು ಕರೆಯುವರು? ಆಪ್ಷನ್ಸ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ, PDO ಅಥವಾ ಸಂದರ್ಭಾನುಸಾರ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ PDO ಅಥವಾ ಸಂದರ್ಭಾನುಸಾರ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ಜನವಸತಿ ಸಭಾದ ಸದಸ್ಯರ ಪೈಕಿ ಎಷ್ಟಕ್ಕಿಂತ ಕಡಿಮೆ ಇಲ್ಲದಷ್ಟು ಮಹಿಳೆಯರು ಇರತಕ್ಕದ್ದು? ಆಪ್ಷನ್ಸ್ 30%, 33%, 25%, 50%. ಉತ್ತರ 30%. ಮುಂದಿನ ಪ್ರಶ್ನೆ, ಜನವಸತಿ ಸಭೆಗೆ ನಿರ್ಣಯಗಳನ್ನು ಈ ಕೆಳಗಿನ ಯಾವ ರೀತಿಯಲ್ಲಿ ಅಂಗೀಕರಿಸಲಾಗುತ್ತದೆ? ಆಪ್ಷನ್ಸ್ ವಿಶೇಷ ಬಹುಮತ, ಹಾಜರಾತಿ ಮೂಲಕ, ಸದಸ್ಯರ ಬಹುಮತ, ಲಿಖಿತ ರೂಪದ ಮೂಲಕ. ಉತ್ತರ ಸದಸ್ಯರ ಬಹುಮತ. ಮುಂದಿನ ಪ್ರಶ್ನೆ, ಜನವಸತಿ ಸಭೆಯ ವಿಶೇಷ ಸಭೆಯನ್ನು ಈ ಕೆಳಗಿನ ಯಾರು ಕರೆಯುತ್ತಾರೆ? ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, PDO ಅಥವಾ ಸಂದರ್ಭಾನುಸಾರ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ. ಉತ್ತರ PDO ಅಥವಾ ಸಂದರ್ಭಾನುಸಾರ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ವಿಶೇಷ ಸಭೆಯನ್ನು ಈ ಕೆಳಕಂಡಂತೆ ಕರೆಯುವಂತಿಲ್ಲ. ಆಪ್ಷನ್ಸ್ 3 ತಿಂಗಳೊಳಗೆ 2 ಸಲ ಕರೆಯುವುದಿಲ್ಲ, 1 ತಿಂಗಳೊಳಗೆ 2 ಸಲ ವಿಶೇಷ ಸಭೆ ಕರೆಯುವಂತಿಲ್ಲ, 1 ವರ್ಷದೊಳಗೆ 2 ಸಲ ವಿಶೇಷ ಸಭೆ ಕರೆಯುವಂತಿಲ್ಲ, 6 ತಿಂಗಳೊಳಗೆ 2 ಸಲ ವಿಶೇಷ ಸಭೆ ಕರೆಯುವಂತಿಲ್ಲ. ಉತ್ತರ 3 ತಿಂಗಳೊಳಗೆ 2 ಸಲ ವಿಶೇಷ ಸಭೆ ಕರೆಯುವಂತಿಲ್ಲ. ಮುಂದಿನ ಪ್ರಶ್ನೆ, ಕೋರಂ ಇಲ್ಲದೆ ಮುಂದೂಡಿದ ಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಆಪ್ಷನ್ಸ್ ಮುಂದೂಡಿದ ಸಭೆಗೆ ಯಾವುದೇ ಕೋರಂ ಅಗತ್ಯವಿರುವುದಿಲ್ಲ, ಮುಂದೂಡಿದ ಸಭೆಗೆ ಕೋರಂ ಕಡ್ಡಾಯ ಇರಬೇಕು,
ಮುಂದೂಡಿದ ಸಭೆಗೆ ಕೋರಂ ಅನ್ನು ಅಧ್ಯಕ್ಷರು ನಿರ್ಧರಿಸುತ್ತಾರೆ. ಮುಂದೂಡಿದ ಸಭೆಗೆ ನಿಗದಿತಕ್ಕಿಂತ ಅರ್ಧದಷ್ಟು ಕೋರಂ ಅಗತ್ಯ. ಉತ್ತರ: ಮುಂದೂಡಿದ ಸಭೆಗೆ ಯಾವುದೇ ಕೋರಂ ಅಗತ್ಯವಿರುವುದಿಲ್ಲ. ಮುಂದಿನ ಪ್ರಶ್ನೆ: ಜನವಸತಿ ಸಭೆಯನ್ನು ಕರೆಯುವುದಕ್ಕೆ ಮತ್ತು ನಡೆಸುವುದಕ್ಕೆ ಅಗತ್ಯವಾದ ವಿಧಾನಗಳು ಈ ಕೆಳಕಂಡಂತಿವೆ. ಆಪ್ಷನ್ಸ್: ಗೊತ್ತುಪಡಿಸಿದ ರೀತಿಯಂತಿರತಕ್ಕದ್ದು, ಜನವಸತಿ ಸಭಾದ ಅಧ್ಯಕ್ಷರು ನಿರ್ಧರಿಸಿದಂತೆ ಇರತಕ್ಕದ್ದು, ಜನವಸತಿ ಸಭೆಯ ಮತದಾರರು ನಿರ್ಧರಿಸಿದಂತೆ ಇರತಕ್ಕದ್ದು, PDO ನಿರ್ಧರಿಸಿದಂತೆ ಇರತಕ್ಕದ್ದು. ಉತ್ತರ: ಗೊತ್ತುಪಡಿಸಿದ ರೀತಿಯಂತಿರತಕ್ಕದ್ದು. ಮುಂದಿನ ಪ್ರಶ್ನೆ: ಜನವಸತಿ ಸಭಾದ ಸಾಮಾನ್ಯ ಸಭೆ ಎಷ್ಟು ತಿಂಗಳಿಗೊಮ್ಮೆ ನಡೆಯಬೇಕು? ಆಪ್ಷನ್ಸ್: 6 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, 8 ತಿಂಗಳಿಗೊಮ್ಮೆ. ಉತ್ತರ: 6 ತಿಂಗಳಿಗೊಮ್ಮೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.